ಸಿ ಕ್ಯಾಮ್ರಾ ಹುಡುಗರು. ಸೊ ಗೈಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನನ್ನ ಮತ್ತೊಂದು ಯೂಟ್ಯೂಬ್ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿಗ. ಜಸ್ಟ್ ಎದ್ದೆ, ಒಳ್ಳೆ ಸಾಂಗ್ ಮನೇಲಿ ನೋಡ್ತಾ ಇದೆ. ಟಿವಿ ಆಫ್ ಮಾಡೋಣ. ಬೆಳಿಗ್ಗೆ ಒಂದು ಇವೆಂಟ್ ಇತ್ತು, ಲೈಕ್ ಸಿಂಪಲ್ ಒಂದು ಆಫೀಸ್ ಇನಾಗ್ರೇಷನ್ ಇತ್ತು. ಸೊ ಅದನ್ನು ಮುಗಿಸಿ ಬಂದು ಮನೆಯಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ ಮಲಗಿ ಈಗ ಜಸ್ಟ್ ಎದ್ದೆ. ಸೊ ಸ್ವಲ್ಪ ಕೆಲಸಗಳಿದೆ, ಅದೆಲ್ಲ ಇವೆಂಟ್ ಮಾಡಿದ್ದು ಎಲ್ಲನೂ ಹೋಗಿ ಐಟಮ್ಸ್ ಎಲ್ಲ ತೊಗೊಬರ್ಬೇಕು. ಸೊ ನೋಡೋಣ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂತ. ಕಂಟಿನ್ಯೂಸ್ ಆಗಿ 2 days ಕಂಪ್ಲೀಟ್ ಮಾಡಿದ್ದೀನಿ, ದಿಸ್ ಇಸ್ 3rd day. ಸೊ ಹೋಗ್ತಾ ಹೋಗ್ತಾ ಹೇಗೆ ಇರ್ತಾ ಅಂತ ನೋಡೋಣ. ಸೊ ಪ್ರಿನ್ಸಿಪಾಗಿ ನಿಮ್ಗೆ ಸಿಗ್ತೀನಿ, ಲೈಕ್ ಹೇಳ್ದಾಗೆ ಹೋಗಿ ಐಟಮ್ಸ್ ಎಲ್ಲ ಡಿಸ್ಮೆಂಟಲ್ ಮಾಡ್ಕೊಬರ್ಬೇಕು. ಸೊ ಸಿಗ್ತೀನಿ. ಸೊ ಗೈಸ್ ಫ್ರೆಶಪ್ ಆಗಿಬಿಟ್ಟು ಕೆಳಗಡೆ ಬಂದೆ. ಒಬ್ಬ ಫೋನ್ ಮಾಡಿಬಿಟ್ಟು ಬನ್ನಿ ಅಣ್ಣ ಅಂತ ಫೋನ್ ಮಾಡಿ ಕರೆದ. ನಾನು ಅಂದ್ಕೊಂಡೆ ಸ್ಕೂಲ್ಗೆ ಹೋಗಿರ್ತಾನೆ ಅಂತ. ನೈಟು ಸಿಕ್ಬಿಟ್ಟು ಅಣ್ಣ ನಾಳೆಯಿಂದ ನಾನು ಸ್ಕೂಲ್ಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದವನು ಫೋನ್ ಮಾಡಿಬಿಟ್ಟು ಬನ್ನಿ ಅಣ್ಣ ಕೆಳಗಡೆ ಇದ್ದೀನಿ ಅಂತವನೇ. ಗೈಸ್ 1 ವಾರದಿಂದ ಹೇಳ್ತಾ ಇದ್ದಾನೆ ಸ್ಕೂಲ್ಗೆ ಹೋಗ್ತೀನಿ ಅಂತ. 1 ವಾರ ಅಲ್ಲ, ಹತ್ತತ್ರ ಆಯ್ತಾನೆ, 1 ತಿಂಗಳು ನೋಡಿ ನಗ್ತಾವನೆ. ಅದಾದ್ರೆ 1 ತಿಂಗಳಾಯ್ತು ಸ್ಕೂಲ್ಗೆ ಹೋಗ್ತೀನಿ ಅಂತ. ಹೋಗೋದ್ರೆ ಬಾರ ಆಯ್ತು ಬಾರಲೇ. ಸೊ ಸರಿ, ಲೊಕೇಶನ್ಗೆ ಹೋಗಿ ಅಲ್ಲಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಪಾಪ. ಸೊ ಗೈಸ್ ಮಲಗಿದ್ದೆ, ನಮ್ಮ ತಂಗಿ ಗಾನ ಅಂದ್ಬಿಟ್ಟು ಹೋಗಿ ಮಗುನ ಕರ್ಕೊಂಬ ಅಂತ ಕರೆದ್ಲು. ನೋಡಿ ಕೆಳಗಡೆ ಕೂತ್ ನಿಂತಿದ್ದಾಳೆ. ಗನ ಏನ್ ನಗ್ತಾ ಇದೆಯಾ? ಇರ್ಲಿ ನೋಡು, ಎಲ್ಲ ಲಚ್ಕೆ ಬೀಳ್ತಾರಪ್ಪ ವಿಡಿಯೋದಲ್ಲಿ ಬರೋದಕ್ಕೆ. ಹೇಳಿ ಇವಾಗ ಹೇಳಿ ಹೆಂಗಿದೆ. ಚೆನ್ನಾಗಿದ್ದಾಗ ತೋರಿಸ್ಬೇಕಂತ. ಇವಾಗ ಹೆಂಗಿದೆ ತಿರುಗಿ ನೋಡೋ, ಒಂದ್ಸಲಿ ನೋಡೋಣ. ಇರ್ಲಿ ತಿರುಗಿ ಪರವಾಗಿಲ್ಲ. ಈಗ ನಮ್ಮ ಗಾಡಿ ಈಗ ಬೀಗ ಹಾಕ, ಹಂಗೆ ಬಿಟ್ಟವ್ರು. ಕೀನು ಇಲ್ಲ ಏನಿಲ್ಲ. ಆಯ್ತು. ಇಂಟರ್ನ್ಯಾಷನಲ್ ಸ್ಕೂಲು, ಇಂಥ ಸ್ಕೂಲ್ಗಳೆಲ್ಲ ನಾವು ಓದೇ ಇಲ್ಲ. ನಾವು ಓದಬೇಕಾದ್ರೆ 1-2 ಬಿಲ್ಡಿಂಗ್ ಇರ್ತಾಯಿತ್ತು, ಇಷ್ಟೇ ಸಿದ್ಧ ಗ್ರೌಂಡ್ ಇರ್ತಾಯಿತ್ತು. ಇವುಗಳಿಗೆ ಗ್ರೌಂಡು, ಪಾರ್ಕಿಂಗ್ ಲಾಟು, ಪ್ಲೇಯಿಂಗ್ಗೆ ಇದು. ಇನ್ನೊಂದೇನು ಗೊತ್ತಾ ನನಗೆ, ಸಿ ಕ್ಯಾಮ್ರಾಗಳು. ನಾವು ಓದೋ ಟೈಮ್ಗೆಲ್ಲ ಸಿ ಕ್ಯಾಮ್ರಾಗಳೆಲ್ಲ ಇತ್ತು ಬಟ್ ಯೂಸ್ ಮಾಡ್ತಾ ಇರಲಿಲ್ಲ. ಗ್ರೌಂಡು, ದೊಡ್ಡ ಅಪಾರ್ಟ್ಮೆಂಟ್ ಥರ ಬಿಲ್ಡಿಂಗ್ಗಳು ಸಿಗ ನೋಡಿ. ದಿನ ಆಟ ಆಡೋಕ್ಕೆ ಪ್ಲೇಸ್ ಇದು. ಯಪ್ಪ ಸ್ವಾಮಿ, ಪಾರ್ಕ್ ಮಾಡೋಕ್ಕೆ ಒಂದು ಲಾಟ್ ಬಿಟ್ಬಿಟ್ಟಿದ್ದಾರೆ. ಈಗಿನ ಕಾಲಿನ ಎಜುಕೇಷನ್ ತುಂಬ ಕಷ್ಟ, ತುಂಬ ಎಕ್ಸ್ಪೆನ್ಸಿವ್. LKG ಮಕ್ಳಿಗೇ 1.5 ಲಕ್ಷ 2 ಲಕ್ಷ. ನಾವೆಲ್ಲ ಮದುವೆಗಳಾಗಿ ಕಷ್ಟ ಇದೆ. ಮದುವೆ ಆಗಿ ನಮಗಿನ ಕಾಲದಲ್ಲಿ ನಮ್ಮ ಟೈಮಲ್ಲಿ ಕೊಟ್ಟು ದುಡಿದ್ರೆ ಸಾಲಲ್ಲ ಅನಿಸುತ್ತೆ. ಏನೋ ನಮ್ಮ ಮಾವನ ಮಗೆಲ್ಲ ಕರ್ಕೊಂಡು ಹೋಗಿ ಬಂದಿದ್ದೀನಿ. ಸ್ಕೂಲ್ ನೋಡ್ತಾ ಇದ್ದೆ, ನಮ್ಮ ಸ್ಕೂಲ್ ನೆನಪಾಯಿತು, ಅದಕ್ಕೆ ಬ್ಲಾಗ್ ಮಾಡಿದೆ. ಸರಿ ಸಿಗ್ತೀನಿ, ಹೋಗ್ತಾ ಸಿಗ್ತೀನಿ. ನೋಡಿ ಅಲ್ಲಿ ನಡ್ಕೊಂಬರ್ತಾವ್ರೆ. ಇವಳೇ ನಮ್ಮ ಮಾವನ ಮಗಳು. ಇವಳನ್ನ ಕರ್ಕೊಂಡು ಹೋಗಕ್ಕೆ ಬಂದಿದ್ದೀವಿ ನಾವು. ಮಳೆ ಬರ್ತೈತೆ ಜಾನು. ಹಾಯ್ ಮಾಡು. ಹಾಯ್ ವೆಲ್ಕಮ್ ಟು ರಂಜು
ಹೇಳು 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 ಅಲ್ಲಲ್ಲ ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಥ್ಯಾಂಕ್ ಯು ಸರಿ ನಡ್ರಿ ಹೋಗೋಣ. A few moments later. ಸೊ ಗೈಸ್ ಕ್ಲೀನಿಗೆ ಫ್ರೆಶ್ ಅಪ್ ಆಗಿ ನಾನು ಒಂದು ದಿವಸ ಅಂಗಡಿಗೆ ಬಂದಿಲ್ಲ ಅಂದರೆ ನೋಡಿ ನಮ್ಮ ಅಂಗಡಿ ನಮ್ಮ ಪಕ್ಕ ಮನೆ ಒಂದಿದೆ, ಅವ್ರು ಮಾಡೋ ಕೆಲಸಗಳೆಲ್ಲ ಇಂಥವು. ಒಂದೇ ಒಂದು ದಿವಸ ಅಂಗಡಿಗೆ ಬಂದಿಲ್ಲ ಅಂದರೆ ಕತೆ ಆಗುತ್ತೆ. ಸೊ ಏನಪ್ಪ ಅಂದರೆ ಮನೆಯಲ್ಲಿ ನಿದ್ದೆ ಮಾಡಿಬಿಟ್ಟಿದ್ದೆ, ಯಾಕೋ ಹೆವಿ ತಲೆನೋತಾಯಿತ್ತು, ಆಗಲಿಲ್ಲ. ಸೊ ನಿದ್ದೆ ಮಾಡಿಬಿಟ್ಟು ಒಂದು ಒಂದು ನ್ಯಾಪ್ ಹಾಕಿ ಈಗ ಎದ್ದು ಸ್ನಾನ ಮಾಡಿ ಸರಿ ಆಫೀಸ್ ಕಡೆ ಹೋಗಿ 2 ದಿನ ಆಯಿತು ಅಂತ ಹೇಳಿ ಸ್ನಾನ ಮಾಡಿಕೊಂಡು ಕ್ಲೀನಾಗಿ ಫ್ರೆಶ್ ಅಪ್ ಆಗಿ ಆಫೀಸ್ ಕಡೆ ಬಂದಿದ್ದೀನಿ. ಧೂಳು ಹಾಕ್ಬಿಟ್ಟಿದೆ, ಬಟ್ 6 ಗಂಟೆ ಮೇಲೆ ಏನು ಬಿಡಿಸ್ಬಾರ್ದು, ಏನು ತೊಳಿಬಾರ್ದು, ಅದಕ್ಕೆ ನಾನೇನು ಮಾಡ್ತಾಯಿಲ್ಲ. ಜಸ್ಟ್ ಬಂದು ಸ್ವಲ್ಪ ಕುತ್ತಿ ಸ್ವಲ್ಪ ಕೆಲಸ ಇದೆ, 7 ಗಂಟೆ ಆಗುತ್ತಲ್ಲ, ಅವ್ರದ್ದು ಸ್ವಲ್ಪ ಬಿಲ್ ಕಳಿಸ್ಬೇಕು. ಸೊ ಆಫೀಸ್ ಕಡೆ ಬಂದಿದ್ದೀನಿ, ಸ್ವಲ್ಪ ಕೆಲಸ ಇದೆ, ಕೆಲಸ ಮಾಡಿ ನೀವು ಸಿಗ್ತೀನಿ. ಸೊ ಗೈಸ್ ಆಫೀಸಲ್ಲಿ ಕೂತ್ಕೊಂಡು ಸ್ವಲ್ಪ ಕೆಲಸ ಮಾಡ್ತಾಯಿದ್ದೆ, ಹುಡುಗರು ಬಂದರು. ಸರಿ ಏನಾದರೂ ತಿನ್ನೋಣ ಅಂತ ನನಗೆ ಫೀಲ್ ಆಗ್ತಾಯಿತ್ತು, ಅದಕ್ಕೆ ಸರಿ ಅಂತ ಹುಡುಗರನ್ನ ಕರ್ಕೊಂಡು ಡಾಮಿನೋಸಿಗೆ ಬಂದಿದ್ದೀನಿ. ಇಬ್ಬರು ಬಂದಿದ್ದಾರೆ. ಸೊ ಏನೇನೋ ಆರ್ಡ್ರ್ ಮಾಡಿದ್ದೀರಿ, ನೋಡೋಣ ಏನೇನು ಅಂತ ಹೇಳ್ತಾ ಅಂತ. 2.5K ಯಾರು ಸೊ ಆರ್ಡ್ರ್ ಮಾಡಿದ್ದೀವಿ, ತಿನ್ಕೊಂಡು ಮನೆಗೆ ಹೊರಡೋಣ. ಏನೇನು ಆರ್ಡ್ರ್ ಮಾಡಿದ್ದೀವಿ ನೋಡೋಣ. ಸರಿ ಮನೆಗೆ ಹೋಗಿ ಸಿಗ್ತೀನಿ. ಬಾಯ್. ಸರ್ ತಾತ 200 ರೂಪಾಯಿ ಕೊಟ್ಟವ್ರೆ, ಏನಕ್ಕೆ ಫ್ರೆಂಚ್ ಫ್ರೈಸ್ ತರೋದಕ್ಕೆ. ಅಣ್ಣ ಅದರಲ್ಲೂ 100 ರೂಪಾಯಿ ಅಭ್ಯಾಸ ಮಾಡೋಣ ಅಂತ 100 ರೂಪಾಯಿ ಕೊಡು ಅಂತ ಹೇಳ್ತಾರೆ. ಇಲ್ಲಿ ಬಾರ, ಯಾಕೋ ನೀನು ಬಾಯಿ ಪರವಾಗಿಲ್ಲ. ಬೇಕಾ 100 ರೂಪಾಯಿ? ಹಾಂ, ಏನು ಮಾಡ್ತೀವಿ 100 ರೂಪಾಯಿ? ಬಾರಿ ನನ್ನ ಮಗ ನೀನು. ಈ ಬ್ಲಾಗ್ ನಿಮ್ಮ ಅಕ್ಕ, ನಿಮ್ಮ ಚಿಕ್ಕಮ್ಮ ಎಲ್ಲ ನೋಡ್ತಾರೆ. ಪರವಾಗಿಲ್ಲ, ಬೇಕಾ 100 ರೂಪಾಯಿ? ಏನು ಮಾಡ್ತೀನಿ 100 ರೂಪಾಯಿ? ಇರಲಿ, ಹೇಳಿ ಪರವಾಗಿಲ್ಲ. ಸರಿ, ಏನು ತಿಂತೀಯ? ಓಕೆ, ಏನು ಕೊಡಬೇಕು ಹೇಳಿ, ಏನು ಬೇಕಂತ ಹೇಳಿ. ಸರಿ ಗಾಯ್ಸ್, ಮನೆಗೆ ಹೋಗಿ ಸಿಗ್ತೀನಿ. ಸೊ ಗಾಯ್ಸ್ ಬಂದೆ ಮನೆಗೆ, ಬಟ್ಟೆ ಎಲ್ಲ ನಿದ್ದೆ ಮಾಡಿಬಿಟ್ಟಿದ್ದೀನಿ. ಯಾಕೋ ಹೇಗೆ ತಲೆನೋತಾಯಿತ್ತು ಅಂತ ಹೇಳಿದ್ನಲ್ವ. ಡಾಮಿನೋಸ್ಗೆ ಹೋಗಿದ್ದೆ ಹುಡುಗರ ಜೊತೆ. ಹಂಗೆ ಬಂದು ನನ್ನ ಮಚ್ಚನ ಕರ್ಕೊಂಡು ಸ್ವಲ್ಪ ಏನೋ ಅವ್ರಿಗೇನೋ ಬೇಕು ಅಂತ ಹೇಳಿ ಕರ್ಕೊಂಡೋಗಿ ಕೊಡಿಸ್ಬಿಟ್ಟು ಬಂದು ಮನೇಲಿ ಕೂತ್ಕೊಂಡಿದ್ದೆ. ಯಾವಾಗ ಎಪ್ಪಲ್ಲಿ ನಿದ್ದೆ ಹೋದೆ ಗೊತ್ತಿಲ್ಲ. ಈಗ ಟೈಮ್ 12 ಗಂಟೆ. ಎದ್ದು ಈಗ ನೆನಪಾಯಿತು ವ್ಲಾಗ್ನ ಎಂಡೇ ಮಾಡಿಲ್ಲ ಅಂತ. ಸೊ ಅದಕ್ಕೆ ವ್ಲಾಗ್ನ ಎಂಡ್ ಮಾಡೋಣ ಅಂತ ಲೈಕ್ ವೀಡಿಯೋ ರೆಕಾರ್ಡ್ ಮಾಡ್ತಾಯಿದ್ದೀನಿ ಅಷ್ಟೇ ಗೈಸ್. ಇವತ್ತಿನ ಕತೆ ಅಷ್ಟೇ. ಲೈಕ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸೊ 200 ಫಾಲೋವರ್ಸ್ ಆಗಿದ್ದಾರೆ. ನೋಡೋಣ ಹೋಗ್ತಾ ಹೇಗೆ ಏನು ಅಂತಂದ್ಬಿಟ್ಟು.
ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವೀಡಿಯೋದಲ್ಲಿ ನಿಮ್ಗೆ ಸಿಗ್ತೀನಿ. ನಾಳೆ ವೀಡಿಯೋ ನಿಮ್ಗೆ ಇಷ್ಟ ಆಗುತ್ತೆ. ಆ್ಯಂಡ್ ಟ್ರಾವೆಲಿಂಗು ಕೂಡ ಮಾಡ್ತಾಯಿದ್ದೀನಿ. ಸೊ ಟ್ರಾವೆಲಿಂಗಲ್ಲಿ ಸ್ವಲ್ಪ ವೀಡಿಯೋಸ್ ಮಾಡೋದಕ್ಕಾಗೋದಿಲ್ಲ. ಸೊ ನೋಡೋಣ, ಐಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಸೊ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಂದರೆ ನಾಳೆ. ಬಾಯ್ ಬಾಯ್, ಸಿ ಯು, ಗುಡ್ ನೈಟ್.